ಚನ್ನಪಟ್ಟಣ ತಾಲೂಕಿನ ಚನ್ನಪಟ್ಟಣ ರೇಷ್ಮೆ ಮಾರುಕಟ್ಟೆಯ ಕಾಂಪೌಂಡ್ ಗೋಡೆಯ ಮೇಲೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಭಯವಲ್ಲ, ಅದು ಸಂಭ್ರಮ ಎಂಬ ಸಂದೇಶ ಸಾರುವ ಭಿತ್ತಿ ಬರಹವನ್ನು ಬರೆಯುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ತುಂಬುವ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಆತಂಕದಿಂದ ನೋಡುವುದನ್ನು ಬಿಟ್ಟು ಆತ್ಮವಿಶ್ವಾಸದಿಂದ ಎದುರಿಸಬೇಕು ಎಂಬ ಉದ್ದೇಶದಿಂದ ಈ ಭಿತ್ತಿ ಬರಹವನ್ನು ಬರೆಯಲಾಗಿದೆ. ರಾಜ್ಯದಲ್ಲೇ ಪ್ರಥಮ ಬಾರಿಗೆ ವಿದ್ಯಾರ್ಥಿಗಳಿಗಾಗಿಯೇ ಇಂತಹ ಪ್ರೇರಣಾದಾಯಕ ಗೋಡೆ ಬರಹವನ್ನು ರೂಪಿಸಲಾಗಿದೆ ಎಂಬುದು ವಿಶೇಷವಾಗಿದೆ. ಇದರೊಂದಿಗೆ ಸುಮಾರು 100 ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆಗೆ ಅಗತ್ಯವಾದ ಎಕ್ಸಾಮ್ ಪ್ಯಾಡ್ ಹಾಗೂ ಪೆನ್ನುಗಳನ್ನು ವಿತರಿಸಲಾಯಿತು. ವಿದ್ಯಾರ್ಥಿಗಳು ಉತ್ತಮವಾಗಿ ಪರೀಕ್ಷೆ ಬರೆಯಲು ಹಾಗೂ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಲು ಈ ಕಾರ್ಯಕ್ರಮ ಸಹಕಾರಿಯಾಗಲಿದೆ. ಸಂಡೇ ಸವಾರಿ ಮೂಲಕ ಶಿಕ್ಷಣದ ಸೇತುವೆಯಾಗಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಆಯೋಜಕರು ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಇಂತಹ ಪ್ರೇರಣಾದಾಯಕ ಕಾರ್ಯಕ್ರಮಗಳನ್ನು ಮುಂದುವರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ತೂಬಿನಕೆರೆ ಗೋವಿಂದು ಜಾಗೃತಿ ಚಿತ್ರಕಲಾವಿದ. ಇದೇ ಮಾರ್ಚ್ 18ರಂದು SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಪ್ರಾರಂಭವಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಚನ್ನಪಟ್ಟಣ ತಾಲೂಕು ಚನ್ನಪಟ್ಟಣದಲ್ಲಿ ನಾನು ತಹಸೀಲ್ದಾರರವರ ಕನ್ನಡ ಶಾಲೆಗಳ ಅಭಿಯಾನ ಮತ್ತು ಪರೀಕ್ಷಾ ಸಂಭ್ರಮ ಕುರಿತು ಒಂದು ಜಾಗೃತಿಯನ್ನು ಮಾಡಲಿಕ್ಕೆ ಚನ್ನಪಟ್ಟಣ ತಾಲೂಕಿನಲ್ಲಿ ಏನು ರೇಷ್ಮೆ ಸೀಮೆ ಮಾರುಕಟ್ಟೆಯ ಗೋಡೆಗಳ ಮೇಲೆ SSLC ಪರೀಕ್ಷಾ ಸಂಭ್ರಮ ಕುರಿತು ಶೀರ್ಷಿಕೆಯಡಿ ನಾನು ಒಂದಷ್ಟು ಗೋಡೆ ಬರಹಗಳನ್ನು ಬರೆದಿದ್ದೇನೆ. ರಾಜ್ಯದ ಎಲ್ಲ SSLC ಪರೀಕ್ಷೆಯ ವಿದ್ಯಾರ್ಥಿಗಳಿಗೆ ಶುಭ ಕೋರುವುದರ ಮೂಲಕ ನಾನು ನಿಮಗೆ ಒಂದು ಸಂಭ್ರಮದ ಗೋಡೆ ಬರಹವನ್ನು ಬರೆಯುವುದರ ಮೂಲಕ ನಿಮ್ಮೆಲ್ಲರಿಗೂ ಕೊಡುಗೆಯಾಗಿ ಜಾಗೃತಿ ಬರಹವನ್ನು ನಿಮಗೆ ನೀಡಿದ್ದೇನೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.